ಇನ್ನು ಮತ್ತೊಂದು ಕಡೆ ಚಿನ್ನಯ್ಯನ ವಿಚಾರಣೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಚಿನ್ನಯ್ಯನ ಪೂರ್ವಾಪರವನ್ನ ಎಸ್ಐಟಿ ಅಧಿಕಾರಿಗಳು ಕೆದಕ್ತಾ ಇದ್ದಾರೆ. ಧರ್ಮಸ್ಥಳ ಬೆಳ್ತಂಗಡಿಯಿಂದ ಮಂಡ್ಯ ಮತ್ತೆ ತಮಿಳುನಾಡಿಗೂ ಕೂಡ ತನಿಖೆಯ ವ್ಯಾಪ್ತಿ ವಿಸ್ತರಿಸ್ತಾ ಇದೆ. ಇತ್ತ ಸಹೋದರ ತಾನಾಸಿ ಬಳ್ಳಿ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ ಅಂತ ಚಿನ್ನಯ್ಯ ಕಣ್ಣೀರಿಟ್ಟಿದ್ದಾನೆ. ಈ ಕುರಿತ ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ತಾನೇ ತೋಡಿದ ಗುಂಡಿಗೆ ಬುರುಡೆ ಚಿನ್ನಯ್ಯ ಬಿದ್ದಿದ್ದಾನೆ. ಕಳೆದೆರಡು ದಿನಗಳಿಂದಲೂ ಎಸ್ಐಟಿ ಅಧಿಕಾರಿಗಳು ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಬುರುಡೆ ಚಿನ್ನಯ್ಯನನ್ನ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ತೀವ್ರ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಬುರುಡೆ ರಹಸ್ಯದ ಮೂಲದ ಬಗ್ಗೆ ಚಿನ್ನಯ್ಯನ ಜನ್ಮವನ್ನ ಎಸ್ಐಟಿ ಅಧಿಕಾರಿಗಳು ಜಾಲಾಡ್ತಿದ್ದಾರೆ. ಬುರುಡೆ ಚಿನ್ನಯ್ಯನಿಗೆ ಇಂದು ವೈದ್ಯಕೀಯ ತಪಾಸಣೆ ನಡೆಸಿದ ಅಧಿಕಾರಿಗಳು ವಿಚಾರಣೆ ಚುರುಕುಗೊಳಿಸಿದ್ದಾರೆ. ಸದಾ ಲುಂಗಿಯಲ್ಲಿ ಇರ್ತಿದ್ದ ಚಿನ್ನಯ್ಯನಿಗೆ ಪೊಲೀಸರು ಪ್ಯಾಂಟ್ ಕೊಟ್ಟು ಧರಿಸುವಂತೆ ಸೂಚಿಸಿದ್ದಾರೆ. ಅಲ್ಲದೆ ಬುರುಡೆ ಚಿನ್ನಯ್ಯ ಮಾಂಸಾಹಾರ ಪ್ರಿಯನಾಗಿದ್ದು ವೆಜ್ ಊಟ ಮಾತ್ರ ನೀಡುತ್ತಿದ್ದಾರೆ. ಇಂದು ಎಸ್ಐಟಿ ಎಸ್ಪಿ ಜಿತೇಂದ್ರ ದಯಾಮ ಚಿನ್ನಯ್ಯನಿಗೆ ವಿಚಾರಣೆ ನಡೆಸುತ್ತಿದ್ದಾರೆ. ತಲೆ ಬುರುಡೆ ಎಲ್ಲಿಂದ ತಂದಿದ್ದು, ಯಾರು ತಂದು ಕೊಟ್ಟರು ಅನ್ನೋ ಕುರಿತು ಪ್ರಶ್ನೆ ಕೇಳ್ತಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಮತ್ತೊಂದು ಕಡೆ ಮಂಡ್ಯ, ತಮಿಳುನಾಡಿನಲ್ಲೂ ಕೂಡ ಬುರುಡೆ ರಹಸ್ಯ ಕೆದಕುತ್ತಿದ್ದಾರೆ. ಚಿನ್ನಯ್ಯನ ಹುಟ್ಟೂರು ಮಂಡ್ಯದ ಚಿಕ್ಕಬಳ್ಳಿಗೆ ತೆರಳಿದ್ದ ಎಸ್ಐಟಿ ಅಧಿಕಾರಿಗಳ ತಂಡ ಅಲ್ಲಿ ಸ್ನೇಹಿತರು, ಸಂಬಂಧಿಗಳಿಂದ ಚಿನ್ನಯ್ಯನ ಕುರಿತು ಮಾಹಿತಿ ಸಂಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲದೆ ತಮಿಳುನಾಡಿನ ಚಿಕ್ಕರಸಿಪಾಳ್ಯದಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ತೆರಳಿದ್ದು ಅಲ್ಲಿ ಚಿನ್ನಯ್ಯನ ಎರಡನೇ ಪತ್ನಿ, ಮಕ್ಕಳಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ಅಂದಹಾಗೆ ತಮಿಳುನಾಡಿನಲ್ಲಿ ಈ ಚಿನ್ನಯ್ಯ ಗಾರ್ಮೆಂಟ್ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದ. 2 ವರ್ಷಗಳ ಹಿಂದಷ್ಟೇ ಉಜಿರೆಗೆ ಬಂದು ಸಫಾಯಿ ಕರ್ಮಚಾರಿಯಾಗಿ ಕೆಲಸಕ್ಕೆ ಸೇರಿದ್ದ. ಹೀಗಾಗಿ ಬುರುಡೆ ಚಿನ್ನಯ್ಯನ ಹಿನ್ನೆಲೆ ಕುರಿತು ಎಸ್ಐಟಿ ಅಧಿಕಾರಿಗಳು ಇಂಚಿಂಚು ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಇನ್ನು ಚಿನ್ನಯ್ಯನಿಗೆ ಉಜಿರೆಯಲ್ಲಿ ಸಫಾಯಿ ಕರ್ಮಚಾರಿ ಕೆಲಸ ಕೊಟ್ಟ ರಾಮಚಂದ್ರ ಶೆಟ್ಟಿ ಅನ್ನೋರು ಟಿವಿ9 ಜೊತೆ ಮಾತನಾಡಿದ್ದು ಚಿನ್ನಯ್ಯನ ಕುರಿತು ಹೇಳಿದ್ದು ಹೀಗೆ. ಸ್ವಲ್ಪ ಸಮಯ ನನ್ನೊಟ್ಟಿಗೆ ಕೆಲಸ ಮಾಡ್ತಿದ್ದ. ಫಸ್ಟಿಗೆ ನಮ್ಮದು ವಾಶ್ರೂಮ್ಗೆ ಬಂದಿದ್ದ, ಉಜಿರೆ ಬಸ್ ಸ್ಟ್ಯಾಂಡ್ನಲ್ಲಿರುವಂಥ ವಾಶ್ರೂಮ್ಗೆ. ಆಮೇಲೆ ಅಲ್ಲಿ ಸ್ವಲ್ಪ ಏನೋ ಕಿರಿಕಿರಿಯಾಗಿ ಮತ್ತೆ ವಾಪಸ್ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಅಲ್ಲಿಗೆ ಶಿಫ್ಟ್ ಮಾಡಿದೆ ನಾನು ಅವನನ್ನು. ಅಲ್ಲಿ ಬಹುಶಃ ಒಂದು 15ರಿಂದ 20 ದಿವಸ ಅಲ್ಲಿದೆ. ಒಟ್ಟು ಟೋಟಲ್ 1.5 ತಿಂಗಳಿಂದ 2 ತಿಂಗಳು ನನ್ನಲ್ಲಿ ಕೆಲಸ ಮಾಡಿರ್ಬೋದು. ಅದೇ 22 ಅಥವಾ 22 ಇರಬೇಕು, ಬಹುಶಃ 21, 22 ಇರ್ಬೋದು. ಅಂದರೆ ಅವನ ಅಕ್ಕ ಇಲ್ಲ ನನ್ನೊಟ್ಟಿಗೆ ಕೆಲಸ ಮಾಡ್ತಿದ್ರು, ಅಕ್ಕ, ಅಣ್ಣ, ಭಾವ ಎಲ್ಲ. ಹಾಗೆ ಅವರು ಅವನನ್ನು ಕರೆದದ್ದವರೇ. ಆಮೇಲೆ ಕೆಲಸ ನಾನು ಕೊಟ್ಟದ್ದು. ಮತ್ತೆ ಮೊದಲು ನನಗೆ ಪರಿಚಯ ಇತ್ತು, ಒಂದು ಏನು ಸಮಸ್ಯೆ ಇರಲಿಲ್ಲ. ಇತ್ತ ಚಿನ್ನಯ್ಯನ ಬಂಧನದ ದಿನ ಈತನ ಸಹೋದರ ತಾನಾಸಿಯನ್ನು ಕೂಡ ಎಸ್ಐಟಿ ವಶಕ್ಕೆ ಪಡೆದು ವಿಚಾರಣೆ ನಡೆಸಿತ್ತು. ಈ ವೇಳೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಸಹೋದರನ ಜೊತೆ ಮಾತನಾಡಲು ಅವಕಾಶ ನೀಡಿತ್ತು. ಈ ವೇಳೆ ಅಣ್ಣನ ಮುಂದೆ ಚಿನ್ನಯ್ಯ, ನಾನು ತಪ್ಪು ಮಾಡಿದ್ದೇನೆ, ಎಸ್ಐಟಿ ಅಧಿಕಾರಿಗಳಿಗೆ ಎಲ್ಲ ಸತ್ಯ ತಿಳಿಸಿದ್ದೇನೆ, ನಾನು ಈ ರೀತಿ ಮಾಡಿದ್ದು ತಪ್ಪು ಅಂತ ಹೇಳಿಕೊಂಡಿದ್ದಾನೆ ಅಂತ ಗೊತ್ತಾಗಿದೆ. ಈ ಬಗ್ಗೆ ಟಿವಿ9 ಜೊತೆ ಚಿನ್ನಯ್ಯ ಅಣ್ಣ ತಾನಸಿ ಎಕ್ಸ್ಕ್ಲೂಸಿವ್ ಮಾತುಗಳನ್ನಾಡಿದ್ದಾರೆ. ಅಲ್ಲಿ ಹೋದಾಗ ಮುಸುದಾರಿ ಇದ್ದ. ಮತ್ತೆ ನಮ್ಮನ್ನ ಮಾತಾಡಕ್ಕೆ ಅವಕಾಶ ಕೊಡಲಿಲ್ಲ. ಮತ್ತೆ ಸೈನ್ ಮಾಡಿಸ್ಲಿಕ್ಕೆ ಒಂದೆರಡು ಪೇಪರ್ ಸೈನ್ ಹಾಕ್ಸ್ಕೊಂಡ್ರು. ನಾನು ಮುಸುದಾರಿ ಹತ್ರ ಹೋಗುವಂತ ಹೋದ ಕಳ್ಸಿಕೊಟ್ರು. ನಾನು ಮಾತಾಡಿದೆ, ಏನಪ್ಪಾ ಅನ್ನಕ್ಕೆ ನಾನೆಲ್ಲ ಸತ್ಯ ಮಾತಾಡಿದೀನಿ, ಸತ್ಯ ಮಾತಾಡಿದ್ಯಾ, ಏನ್ ಶರೀರಕ್ಕೆ ಎಲ್ಲಾರು ಜೈಕತ್ತಿನ ಬದಲು ಯಾಕಿಂತ ಕೆಲಸ ಮಾಡಿದ್ರೆ ಹೋಗಿದೆ. ಇಲ್ಲ ನಾನು ಸತ್ಯ ಮಾತಾಡಿದೀನಿ ಅಂತ ಕಣ್ಣೀರ್ ಹಾಕ್ದ. ಕಣ್ಣೀರ್ ಹಾಕಕ್ ಮುಂಚೆ ನೀನ್ ಮುಂದ್ ತಿನ್ಬೇಕಾಯ್ತು, ಯಾಕೆ ಈ ತರ ಮಾಡ್ಕೊಳ್ತೇನೆ, ನೀನ್ ಅನ್ನ ತಿನ್ನ ಬಾಯಿಲಿ ಅಂತ ಹೇಳ್ದೆ. ಇಲ್ಲ ನಾನು ಎಲ್ಲ ಸತ್ಯ ಒಪ್ಪಿದ್ರೆ ಸತ್ಯ ಹೇಳಿದೀನಿ ಬಿಡು ಅಂತ. ಇತ್ತ ಬುರುಡೆ ಗ್ಯಾಂಗ್ಗೆ ಬುರುಡೆ ಚಿನ್ನಯ್ಯನದ್ದೇ ಚಿಂತೆ ಶುರುವಾಗಿದೆಯಂತೆ. ಎಸ್ಐಟಿ ಮುಂದೆ ಯಾರ ಹೆಸರು ಹೇಳ್ತಾನೆಂದು ಭಯ ಶುರುವಾದಂತೆ ಕಾಣ್ತಿದೆ. ಪೃಥ್ವಿರಾಜ್, ಟಿವಿ9, ಧರ್ಮಸ್ಥಳ.